ಅವೇರ್ನೆಸ್ ಇಲ್ಲಿದ್ದರೆ ಏನಾಗುತ್ತೆ? ಒಂದು, ಆಟೋ ಪೈಲಟ್ ಲೈಫ್. ನಿನ್ನ ಮೈಂಡು ಹಿಂದಿನ ಹ್ಯಾಬಿಟ್ ಪ್ರೋಗ್ರಾಮಿಂಗ್ ಮೇಲೆ ನಡೆಯುತ್ತದೆ. ನೀನು ಯೋಚನೆ ಮಾಡದೆ ರಿಪೀಟ್ ಆಗೋ ಆ್ಯಕ್ಷನ್ಗಳನ್ನೇ ಮಾಡ್ತೀಯ. ಎಕ್ಸಾಂಪಲ್, ಫೋನ್ ಸ್ಕ್ರೋಲಿಂಗ್, ಎಕ್ಸ್ಟ್ರಾ ಟ್ರೇಡಿಂಗ್, ಡ್ರಿಂಕ್ಸ್, ಸ್ಮೋಕ್. ಯಾಕೆ ಮಾಡ್ತಿದ್ದಿ ಅನ್ನೋದೇ ಗೊತ್ತು ಆಗೋದಿಲ್ಲ ನಿಮಗೆ. ತಪ್ಪು ನಿರ್ಧಾರಗಳು. ಪರಿಸ್ಥಿತಿಯನ್ನು ನೋಡದೆ ಇಂಪಲ್ಸಿವ್ ಡಿಸಿಷನ್ ತೆಗೆದುಕೊಳ್ತೀಯ. ಲೈಫ್ನಲ್ಲಿ ಎಮೋಷನ್ ಮೇಲೆ ಡಿಸಿಷನ್, ಲೇಟರ್ ರಿಗ್ರೆಟ್. ಟ್ರೇಡಿಂಗ್ನಲ್ಲಿ ರಿಸ್ಕ್ ಗೊತ್ತಿಲ್ಲದೆ ಎಂಟ್ರಿ. ಮಿಸ್ಟೇಕ್ ರಿಪೀಟ್ ಆಗುತ್ತದೆ ಏಕೆಂದರೆ ಅವೇರ್ನೆಸ್ ಇಲ್ಲದ್ರೆ ತಪ್ಪು ನೋಟ್ ಆಗೋದಿಲ್ಲ. ಸೇಮ್ ಲಾಸ್, ಸೇಮ್ ಆರ್ಗ್ಯುಮೆಂಟ್, ಸೇಮ್ ಅಡಿಕ್ಷನ್ ಅಗೇನ್. ಇತರರ ಕಂಟ್ರೋಲ್. ನೀನು ನಿನ್ನ ಮೈಂಡ್ ಕಂಟ್ರೋಲ್ ಮಾಡೋದಿಲ್ಲ, ಹೊರಗಿನ ವರ್ಲ್ಡ್ ಕಂಟ್ರೋಲ್ ಮಾಡುತ್ತದೆ. ಆ್ಯಡ್ಸ್, ಟಾಕಿಸ್, ಫ್ರೆಂಡ್ಸ್, ಸೋಷಿಯಲ್ ಪ್ರೆಷರ್ ನಿನ್ನನ್ನು ಈಸಿಲಿ ಮ್ಯಾನಿಪುಲೇಟ್ ಮಾಡುತ್ತಾರೆ. ಗ್ರೋತ್ ನಿಲ್ಲುತ್ತದೆ. ಸೆಲ್ಫ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಮೊದಲು ಸೆಲ್ಫ್ ಅವೇರ್ನೆಸ್ ಬೇಕು. ಅದು ಇಲ್ಲದ್ರೆ ಮಿಸ್ಟೇಕ್ ಲೆಸನ್ ಆಗೋದಿಲ್ಲ, ಗ್ರೋತ್ ಸ್ಟಕ್ ಆಗುತ್ತೆ. ಪ್ರೆಸೆಂಟ್ ಮೂಮೆಂಟ್ಸ್ ಮಿಸ್. ಮೈಂಡ್ ಆಲ್ವೇಸ್ ಪಾಸ್ಟ್ ಫ್ಯೂಚರ್ನಲ್ಲೇ ಪ್ರೆಸೆಂಟ್ ಎಂಜಾಯ್ ಮಾಡೋದಿಲ್ಲ. ಎಕ್ಸಾಂಪಲ್, ವಾಕ್ ಮಾಡುತ್ತಿದ್ದರೂ ನೇಚರ್ ನೋಡೋದಾಗಲ್ಲ. ಎಕ್ಸಾಂಪಲ್ ಸೆಕೆಂಡ್, ಫುಡ್ ತಿನ್ನುವಾಗ ಟೇಸ್ಟ್ ಗಮನ ಇಲ್ಲ. ಹೆಲ್ತ್ ಸ್ಟ್ರೆಸ್. ಬಾಡಿ ಸಿಗ್ನಲ್ಸ್ ಗಮನಿಸೋದಿಲ್ಲ. ಟೈರ್ಡ್ ಆದರೂ ರೆಸ್ಟ್ ಇಲ್ಲ. ಅಂಗ್ರಿ ಬಿಲ್ಡ್ ಆಗಿದ್ದರೂ ರಿಲೀಸ್ ಇಲ್ಲ. ರಿಸಲ್ಟ್ BP, ಎಕ್ಸೈಟಿಯ, ಅಡಿಕ್ಷನ್. ಸಮ್ರಿ. ಅವೇರ್ನೆಸ್ ಇಲ್ಲ ಅಂದರೆ ಲೈಫ್ ಆಟೋ ಪೈಲಟ್. ಮಿಸ್ಟೇಕ್ ರಿಪೀಟ್ ಆಗುತ್ತದೆ, ಗ್ರೋತ್ ಸ್ಲೋ ಆಗುತ್ತದೆ. ಕಂಟ್ರೋಲ್ ನಿನ್ನ ಕೈಲಿ ಇಲ್ಲ. ಹ್ಯಾಬಿಟ್ಸ್, ಎಮೋಷನ್, ಸೊಸೈಟಿ ನಿನ್ನ ಲೈಫ್ ಡ್ರೈವ್ ಮಾಡುತ್ತದೆ. ನಿನ್ನ ಅಭ್ಯಾಸಗಳು, ನಿನ್ನ ಭಾವನೆಗಳು ಅವೆಲ್ಲ ನಿನ್ನ ಲೈಫನ್ನೇ ಕಂಟ್ರೋಲ್ ಮಾಡುತ್ತದೆ. ಸೊ ಅದಕ್ಕೆ ನೀವು ಅವೇರ್ನೆಸ್ ಬಗ್ಗೆ ಏನಾದರೂ ಮಾಡಿ ಸ್ವಲ್ಪ ಅವೇರ್ನೆಸ್ಸಿಂದ ಕೆಲಸ ಮಾಡಿ. ನಾ ಏನು ಮಾಡ್ಕೊತೀನಿ ಏನಿಲ್ಲ. ನೀವು ಊಟ ಮಾಡೋಕೆ ಕುಂತಾಗ ಕರೆಕ್ಟ್ ಊಟ ಮಾಡ್ತೀರಿ, ನೀವು ನೋಡಿ ಊಟ ಮಾಡ್ತೀರಿ, ಏನು ಊಟ ಮಾಡೋಕೆ ಅಂತಂದು ನೋಡಲ್ಲ. ಮೊಬೈಲ್ ನೋಡೋದು, TV ನೋಡೋದು ಆ ಥರ ಎಲ್ಲ ಮಾಡಿದರೆ ಅವೇರ್ನೆಸ್ ಇದು ಆಟೋ ಪೈಲಟ್ ಥರ ಹೋಗಿಬಿಡುತ್ತೆ. ಅದಕ್ಕೆ ಗಮನ ಕೊಟ್ಟು ಏನೇ ಕೆಲಸ ಮಾಡಿ ಸ್ವಲ್ಪ ಜಾಗೃತೆಯಿಂದ ಇರ್ರಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.